God wants to give us victory, my friends. ನನ್ನ ಸ್ನೇಹಿತರೆ, ದೇವರು ನಮಗೆ ಜಯ ಕೊಡಲು ಬಯಸುತ್ತಾನೆ. And I'm going to talk to you about the victory that God gives us over the tribulations that come to us. ನಮಗೆ ಬರುವ ಹಿಂಸೆಗಳ ಮೇಲೆ ದೇವರು ಹೇಗೆ ಜಯ ಕೊಡುತ್ತಾನೆಂದು ನಾನು ಮಾತನಾಡಲು ಬಯಸುತ್ತೇನೆ. Many are the afflictions of the righteous, ನೀತಿವಂತನಿಗೆ ಅನೇಕ ಕಷ್ಟಗಳು ಬರಬಹುದು, but the Lord delivers him or her out of them all. ಆದರೆ ಅವಳನ್ನು ದೇವರು ಎಲ್ಲದರಿಂದ ಹೊರಗಡೆ ತರುವನು. God wants to deliver you. ದೇವರು ನಿಮ್ಮನ್ನು ಬಿಡುಗಡೆ ಮಾಡಲು ಬಯಸುತ್ತಾನೆ. Psalm 34:19. ಕೀರ್ತನೆ 34:19ರಲ್ಲಿ, in Romans chapter 8:36 and 37, ರೋಮ 8:36 ಮತ್ತು 37ನೇ ವಾಕ್ಯದಲ್ಲಿ it is written, ಅಲ್ಲಿ ಬರೆಯಲ್ಪಟ್ಟಿದೆ, for your sake, O Lord, we face death all day long. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. We are considered as sheep to be slaughtered. ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು. In verse 35, Paul says, 35ನೇ ವಾಕ್ಯದಲ್ಲಿ ಪೌಲನು ಹೇಳುತ್ತಾನೆ, troubles come, ಕಷ್ಟಗಳು ಬರುತ್ತವೆ, hardship comes, ಸಂಕಟ ಬರುತ್ತದೆ, persecution comes, ಹಿಂಸೆ ಬರುತ್ತದೆ, famine comes, ಬರಗಾಲ ಬರುವುದು, nakedness, ವಸ್ತ್ರವಿಲ್ಲದಿರುವಿಕೆ, danger, ಗಂಡಾಂತರ, sword. ಖಡ್ಗ, It all comes against even the righteous. ನೀತಿವಂತನ ವಿರುದ್ಧವಾಗಿ ಇವೆಲ್ಲವೂ ಬರುವವು. But ಆದರೆ God's love conquers every one of them for us. ಮತ್ತು ನಮಗೋಸ್ಕರ ದೇವರ ಪ್ರೀತಿ ಅವೆಲ್ಲವುಗಳ ಮೇಲೆ ಜಯವನ್ನು ತರುತ್ತದೆ. Verse 37 says, 37ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, in all these things, ಈ ಎಲ್ಲ ವಿಷಯಗಳಲ್ಲಿ we are more than conquerors through him who loved us. ನಮ್ಮನ್ನು ಪ್ರೀತಿಸಿದಾತನ ಮೂಲಕ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. Victory over all these tribulations. ಈ ಎಲ್ಲ ಹಿಂಸೆಗಳ ಮೇಲೆ ನಮಗೆ ಜಯವನ್ನು ಅನುಗ್ರಹಿಸಿದ್ದಾನೆ. And he says, what can separate us from the love of Christ? ಆತನು ಹೇಳುತ್ತಾನೆ, ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾವುದು? Many times these tribulations come to take us away from the love of Jesus. ಅನೇಕ ಸಾರಿ ಹಿಂಸೆಗಳು ಬಂದು ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಕ್ಕೆ ಪ್ರಯತ್ನಿಸುತ್ತವೆ. When the tribulation comes, the first question that comes to us is why? ಹಿಂಸೆಗಳು ಬರುವಾಗ ಮೊದಲನೇ ಪ್ರಶ್ನೆ ನಮಗೆ ಬರುವುದು ಯಾಕೆ 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 ಅದು ನನಗೆ ಬರುತ್ತಿದೆ. I have lived a righteous life. ನಾನು ನೀತಿಯ ಜೀವಿತವನ್ನು ನಡೆಸಿದ್ದೇನೆ. I have testified about Jesus everywhere. ಎಲ್ಲ ಸ್ಥಳಗಳಲ್ಲಿ ನಾನು ಯೇಸುವಿನ ಕುರಿತು ಸಾಕ್ಷಿ ಹೇಳಿದ್ದೇನೆ. I have sacrificed my personal pleasures for the sake of Jesus. ಯೇಸುವಿನ ನಿಮಿತ್ತವಾಗಿ ನನ್ನ ಸ್ವಂತ ಸಂತೋಷವನ್ನು ತ್ಯಾಗ ಮಾಡಿದ್ದೇನೆ. I left my job. ನನ್ನ ಉದ್ಯೋಗವನ್ನು ನಾನು ಬಿಟ್ಟಿದ್ದೇನೆ. Left my possessions. ನನ್ನ ಹುದ್ದೆಯನ್ನು ಕೂಡ ಬಿಟ್ಟಿದ್ದೇನೆ. Why? ಯಾಕೆ? I have given so much for the service of the Lord. ಕರ್ತನ ಸೇವೆಗಳಿಗಾಗಿ ನಾನು ಬಹಳವಾಗಿ ಕೊಟ್ಟೇನು. I have given to the poor. ನಾನು ಬಡ ಜನರಿಗೆ ಕೊಟ್ಟೇನು. I have loved the old people. ನಾನು ವಯಸ್ಸಾದವರನ್ನು ಪ್ರೀತಿಸಿದ್ದೇನೆ. Orphans. ಅನಾಥರನ್ನು. In the name of the Lord. ಕರ್ತನ ನಾಮದಲ್ಲಿ. Why these tribulations are coming to me then? ಆದರೆ ಈ ಎಲ್ಲ ಹಿಂಸೆಗಳು ಯಾಕೆ ನನಗೆ ಬರುತ್ತಿವೆ? This is the question that comes. ಈ ಪ್ರಶ್ನೆ ನಮಗೆ ಬರುತ್ತದೆ. And the devil comes at that time and says, what is the use of following Jesus? ಆ ಸಮಯದಲ್ಲಿ ಸೈತಾನನು ಬಂದು ಯೇಸುವನ್ನು ಹಿಂಬಾಲಿಸುವುದರಲ್ಲಿ ನಿನಗೆ ಏನು ಲಾಭವಿದೆ? Your friends, your relatives will come and say, why did you follow Jesus? What have you got? ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಬಂದು ಹೇಳುತ್ತಾರೆ, ಯಾಕೆ ನೀನು ಯೇಸುವನ್ನು ಹಿಂಬಾಲಿಸುತ್ತಿ, ಅದರಿಂದ ನಿನಗೆ ಏನು ಸಿಕ್ಕಿದೆ? But here the verse says, ಆದರೆ ಇಲ್ಲಿ ಈ ವಾಕ್ಯವು ಹೇಳುತ್ತದೆ, at that time the love of Jesus rises up over all our tribulations. ನಮ್ಮ ಎಲ್ಲ ಸಂಕಟಗಳ ಮೇಲೆ, ಹಿಂಸೆಗಳ ಮೇಲೆ ಆ ಸಮಯದಲ್ಲಿ ದೇವರ ಪ್ರೀತಿ ಅಲ್ಲಿ ಎದ್ದೇಳುವುದು. And the Lord says, I love you, my son, my daughter, in the midst of these tribulations. ಈ ಎಲ್ಲ ಹಿಂಸೆಗಳ ಮಧ್ಯದಲ್ಲಿ ನನ್ನ ಮಗಳೇ, ನನ್ನ ಮಗನೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. You will become more than a conqueror. ನೀವು ಜಯಶಾಲಿಗಳಿಗಿಂತ ಹೆಚ್ಚಿನವರಾಗುವಿರಿ. You will overcome these tribulations. ಎಲ್ಲ ಹಿಂಸೆಗಳನ್ನು ನೀವು ಜಯಿಸುವಿರಿ. It happened to Job. ಅದು ಯೋಬನಿಗೆ ಆಯಿತು. Satan went and
accused Job falsely before God himself. ಸೈತಾನನು ಸ್ವತಃ ದೇವರ ಮುಂದೆ ಹೋಗಿ ಯೋಬನ ಕುರಿತಾಗಿ ಬಹಳವಾಗಿ ದೂಷಿಸುತ್ತಾನೆ. Job 1:8-12. ಯೋಬ 1:8-12 ನೋಡುವಾಗ, God asked Satan, have you considered my servant Job? ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ ಎಂದು ಕರ್ತನು ಸೈತಾನನಿಗೆ ಕೇಳುತ್ತಾರೆ. There is no one on earth like him. ಆತನ ಹಾಗೆ ಭೂಲೋಕದಲ್ಲಿ ಯಾರೂ ಇಲ್ಲ. He is blameless. ಅವನು ನಿರ್ದೋಷಿ. He is upright. ಆತನು ಯಥಾರ್ಥ ಚಿತ್ತನು. He fears God. ದೇವರಿಗೆ ಭಯಪಡುತ್ತಾನೆ. He shuns evil. ಮತ್ತು ಕೆಟ್ಟದನ್ನು ತೊರೆದು ಬಿಡುತ್ತಾನೆ. Satan immediately said, ಸೈತಾನನು ತಕ್ಷಣವಾಗಿ ಹೇಳಿದನು, does Job fear God for nothing? ಯಾವ ಲಾಭವಿಲ್ಲದೆ ದೇವರಿಗೆ ಯೋಬನು ಭಯಪಡುತ್ತಾನೋ? You have put a hedge around him and his household. ಅವನಿಗೂ ಅವನ ಮನೆಗೂ ನೀನು ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದಿ. You have put a hedge around whatever he does. ಆತನು ಮಾಡಿದ ಎಲ್ಲದಕ್ಕೂ ನೀನು ಬೇಲಿಯನ್ನು ಹಾಕಿದ್ದಿ. You have put a hedge around whatever he has. ಮತ್ತು ಆತನಿಗೆ ಇರುವುದೆಲ್ಲದಕ್ಕೂ ನೀನು ಬೇಲಿ ಹಾಕಿದ್ದಿ. You have blessed the work of his hands. ಅವನ ಕೈ ಕೆಲಸವನ್ನು ನೀನು ಆಶೀರ್ವಾದ ಮಾಡಿದ್ದಿ. That's why he is following you, God. ಓ ದೇವರೇ, ಅದಕ್ಕಾಗಿ ಅವನು ನಿನ್ನನ್ನು ಹಿಂಬಾಲಿಸುತ್ತಿದ್ದಾನೆ. You stretch out your hand and strike everything he has. ನಿಮ್ಮ ಕೈಯನ್ನು ತೆಗೆದು ಹಾಕಿ ಅವನಿಗಿರುವುದೆಲ್ಲವನ್ನು ತೆಗೆದುಕೋ ಎಂದು ಹೇಳುತ್ತಾನೆ. Surely he will curse you. ಆಗ ಅವನು ಖಂಡಿತವಾಗಿ ಶಾಪ ಹಾಕುವನು. On your face he will curse you, O God. ಮತ್ತು ನಿನ್ನ ಮುಖದ ಮೇಲೆ ಓ ದೇವರೇ ನಿನಗೆ ಶಾಪ ಹಾಕುತ್ತಾನೆ. The Lord said, very well, Satan, everything he has is in your power from now on. ಎಲ್ಲವೂ ಚೆನ್ನಾಗಿದೆ ಸೈತಾನನೇ, ಆದರೆ ಅವನಿಗಿರುವ ಎಲ್ಲವೂ ಅದು ನಿನ್ನ ಅಧಿಕಾರದಲ್ಲಿ ಈಗ ಕೊಟ್ಟಿದ್ದೇನೆ ಎಂದು ಹೇಳುತ್ತಾನೆ. Satan went out and destroyed his houses. ಅವನು ಹೋಗಿ ಅವನ ಮನೆಗಳನ್ನೆಲ್ಲ ನಾಶ ಮಾಡಿದನು. All his cattle were stolen. ಆತನ ಎಲ್ಲ ದನಗಳು ಅಲ್ಲಿ ಕದ್ದುಕೊಂಡು ಹೋದರು. The fields were all destroyed. ಭೂಮಿಯೆಲ್ಲ ನಾಶ ಮಾಡಲ್ಪಟ್ಟಿತು. Everything he had was destroyed. ಎಲ್ಲವೂ ಅವನಿಗಿರುವುದೆಲ್ಲವೂ ಹಾಳಾಯಿತು. And the children, when they were partying together in one child's house, the house fell on them and killed all of them. ಒಬ್ಬ ಮಗನ ಮನೆಯಲ್ಲಿ ಮಕ್ಕಳೆಲ್ಲರೂ ಕೂಡಿ ಔತಣ ಮಾಡುವಾಗ ಆ ಮನೆ ಅವರ ಮೇಲೆ ಬಿದ್ದು ಹೋಯಿತು. When Job heard all this, ಎಲ್ಲ ವಿಷಯಗಳು ಯೋಬನು ಕೇಳಿದಾಗ he got up, ಆತನು ಎದ್ದನು, tore his robe, ಮೇಲಂಗಿಯನ್ನು ಹರಿದುಕೊಂಡನು, shaved his head, ತಲೆ ಬೋಳಿಸಿಕೊಂಡನು, and he fell on the ground ನೆಲದ ಮೇಲೆ ಅಡ್ಡ ಬಿದ್ದನು, and worshipped God. ದೇವರಿಗೆ ಆರಾಧಿಸಿದನು. He never questioned God. ದೇವರಿಗೆ ಎಂದು ಪ್ರಶ್ನೆ ಮಾಡಲಿಲ್ಲ. He worshipped God. ದೇವರನ್ನು ಆರಾಧಿಸಿದನು. And he said, ಮತ್ತು ಹೇಳಿದನು, naked I came from my mother's womb. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೇನು. Naked I will depart. ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. Whatever I had was given by God. ನನಗಿರುವುದೆಲ್ಲವೂ ದೇವರೇ ಕೊಟ್ಟನು. The Lord only gave me everything. ಎಲ್ಲವೂ ನನಗೆ ದೇವರೇ ಕರ್ತನೇ ಕೊಟ್ಟನು. I am not the person responsible for what I had. ನನ್ನಲ್ಲಿ ಇರುವುದಕ್ಕೆಲ್ಲ ನಾನು ಜವಾಬ್ದಾರನಲ್ಲ. ನನಗಿರುವುದೆಲ್ಲವೂ But it is the Lord who gave it. ಕರ್ತನೇ ಅದನ್ನು ನನಗೆ ಕೊಟ್ಟನು. The Lord has taken away. ಕರ್ತನೇ ತೆಗೆದುಕೊಂಡನು. My children, ನನ್ನ ಮಕ್ಕಳು, my houses, ನನ್ನ ಮನೆಗಳು, my possessions, ನನ್ನ ಸೊತ್ತು, my wealth. ನನ್ನ ಆರೋಗ್ಯ God gave it. ದೇವರೇ ಕೊಟ್ಟನು. God has taken it. ದೇವರೇ ತೆಗೆದುಕೊಂಡನು. May the name of the Lord be praised. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. In all this, Job never sinned before God. ಇದೆಲ್ಲದರಲ್ಲಿಯೂ ಯೋಬನು ದೇವರ ವಿರುದ್ಧವಾಗಿ ಪಾಪ ಮಾಡಲಿಲ್ಲ. He never charged God for all this wrongdoing. ಈ ಎಲ್ಲ ತಪ್ಪುಗಳಿಗಾಗಿ ದೇವರ ಮೇಲೆ ಎಂದು ತಪ್ಪು ಹೊರಿಸಲಿಲ್ಲ. Job 1:20-22. ಯೋಬ 1:20-22 But then Satan again went out and afflicted him with painful sores from the sole of his feet to the crown of his head. ಆಗ ಸೈತಾನನು ಯೋಬನ ಅಂಗಾಲು ಮೊದಲುಗೊಂಡು ನಡು ನೆತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿದನು. His wife came and said, Job, curse God and die. ಯೋಬನ ಪತ್ನಿ ಬಂದು ಹೇಳಿದಳು, ಯೋಬನೇ ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. But Job said, ಆದರೆ ಯೋಬನು ಹೇಳಿದನು, you're talking like a foolish woman.
ನೀನು ಮೂರ್ಖಳಂತೆ ಮಾತನಾಡುತ್ತಿದ್ದೀ. Shall we accept good from God and not trouble? ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. Again the scripture says Job did not sin in what he said. ಅಂತಹ ಸಂದರ್ಭದಲ್ಲಿಯೂ ಕೂಡ ಪಾಪದ ಮಾತೆಂದು ಅವನ ತುಟಿಗಳಿಂದ ಹೊರಡಲಿಲ್ಲ ಎಂದು ನೋಡುತ್ತೇವೆ. Job 2:7-10. ಯೋಬ 2:7 10 ವಾಕ್ಯದವರೆಗೆ. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, when God finally came to Job, ಯಾವಾಗ ದೇವರು ಕೊನೆಯದಾಗಿ ಯೋಬನ ಹತ್ತಿರ ಬರುತ್ತಾರೋ, when God asked Job, answer me Job, ಯೋಬನೇ ಈಗ ನನಗೆ ಉತ್ತರ ಕೊಡು ಎಂದು ಯೋಬನ ಹತ್ತಿರ ದೇವರು ಬಂದಾಗ, in Job 40:4, ಯೋಬ 40 ವಚನದಲ್ಲಿ Job says, ಯೋಬನು ಹೇಳುತ್ತಾನೆ, I am unworthy before you, Lord. ಅಯ್ಯೋ, ನಾನು ನಿನ್ನ ಮುಂದೆ ಅಲ್ಪನೇ ಸರಿ. How can I reply to you? ನಿನಗೆ ಪ್ರತ್ಯುತ್ತರ ಹೇಗೆ ಕೊಡಲಿ? I put my hand over my mouth. ಬಾಯ ಮೇಲೆ ಕೈ ಇಟ್ಟುಕೊಳ್ಳುವೆನು. I will not question you. ನಾನು ನಿನಗೆ ಪ್ರಶ್ನೆ ಮಾಡಲಾರೆನು. I will shut my mouth. ನನ್ನ ಬಾಯನ್ನು ಮುಚ್ಚಿಕೊಳ್ಳುವೆನು ಎಂದು ಹೇಳುತ್ತಾನೆ. God found him to be righteous. ದೇವರು ಅವನನ್ನು ನೀತಿವಂತನೆಂದು ಕಂಡುಕೊಂಡನು. He trusted God in all his tribulation. ಅವನ ಹಿಂಸೆಗಳೆಲ್ಲದರಲ್ಲಿಯೂ ದೇವರ ಮೇಲೆ ಭರವಸೆ ಇಟ್ಟನು. He was saying, in the midst of the tribulations that I am going through because of the name of the Lord, yet I know God loves me. ಅವನು ಹೀಗೆ ಹೇಳಿದನು, ಕರ್ತನ ನಾಮದ ನಿಮಿತ್ತವಾಗಿ ನನಗೆ ಹಿಂಸೆಯು ಬರುವಾಗ ಆದ್ಯಾಗೂ ದೇವರು ನನ್ನನ್ನು ಆಶೀರ್ವದಿಸುವನು. I will not question him. ನಾನು ದೇವರಿಗೆ ಪ್ರಶ್ನೆ ಮಾಡೀನು. He gave me good things. ನನಗೆ ಒಳ್ಳೆಯದನ್ನು ಆತನು ಕೊಟ್ಟನು. He allowed tribulations through the devil. ಸೈತಾನನ ಮೂಲಕವಾಗಿ ಹಿಂಸೆಗಳನ್ನು ಅನುಮತಿಸಿದನು. He has all the right over my life. ನನ್ನ ಜೀವಿತದ ಮೇಲೆ ಆತನಿಗೆ ಪೂರ್ಣ ಹಕ್ಕು ಇದೆ. I will still worship him. ಆದ್ಯಾಗೂ ನಾನು ಆರಾಧಿಸುತ್ತೇನೆ. I will still say God is a good God. ದೇವರು ಒಳ್ಳೆಯ ದೇವರು ಎಂದು ಈಗಲೂ ನಾನು ಹೇಳುತ್ತೇನೆ. I will not question him. ನಾನು ಪ್ರಶ್ನೆ ಮಾಡುವುದಿಲ್ಲ. Yes, my friend. ಹೌದು ನನ್ನ ಸ್ನೇಹಿತನೇ. This is the faith God gives us. ಇಂತಹ ನಂಬಿಕೆ ದೇವರು ನಮಗೆ ಕೊಡುತ್ತಾರೆ. Trusting in Jesus and his love. ಆತನಲ್ಲಿ, ಯೇಸುವಿನಲ್ಲಿ ಮತ್ತು ಆತನ ಪ್ರೀತಿಯಲ್ಲಿ ನಂಬಿಕೆ ಇಡುವುದು. And through this, ಇದರ ಮೂಲಕ we will overcome the world and the devil's tribulations. ನಾವು ಲೋಕವನ್ನು ಮತ್ತು ಸೈತಾನನ ಹಿಂಸೆಗಳನ್ನು ಕೂಡ ನಾವು ಜಯಿಸಬಲ್ಲೆವು. According to 1 John 5:4. ಮೊದಲನೇ ಯೋಹಾನ 5:4 ಮೂಲಕ Everyone born of God overcomes the world. ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. This is the victory that has overcome the world, ಮತ್ತು ಈ ಒಂದು ಜಯ ಲೋಕವನ್ನು ಜಯಿಸುತ್ತದೆ, which is our faith. ಅದು ನಮ್ಮ ನಂಬಿಕೆ. Our faith overcomes the world. ನಂಬಿಕೆ ಲೋಕವನ್ನು ಜಯಿಸುತ್ತದೆ. Nothing of the world, nothing of the devil's attacks will ever stay in our heart. ನಮ್ಮ ಹೃದಯದಲ್ಲಿ ಸೈತಾನಿಗೆ ಲೋಕಕ್ಕೆ ಸಂಬಂಧಪಟ್ಟದ್ದು ಯಾವುದೂ ಇರುವುದಿಲ್ಲ. Only the love of God will stay in our heart. ನಮ್ಮ ಹೃದಯದಲ್ಲಿ ದೇವರ ಪ್ರೀತಿ ಮಾತ್ರ ಉಳಿದುಕೊಳ್ಳುವುದು. And we shall have great victory. ಮತ್ತು ನೀವು ದೊಡ್ಡ ಜಯ ಹೊಂದುವಿರಿ. That's why Paul says in 2 Timothy 4:7. ಅದಕ್ಕಾಗಿ 2 ತಿಮೋಥಿ 4:7 ವಾಕ್ಯದಲ್ಲಿ ಪೌಲನು ಈ ರೀತಿಯಾಗಿ ಹೇಳುತ್ತಾನೆ, I have fought the good fight. ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. I have finished the race. ನಾನು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. I have kept the faith. ಮತ್ತು ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. I have overcome the devil and his tribulations, yet I have kept the love for Jesus. ನಾನು ಲೋಕವನ್ನು ಮತ್ತು ಸೈತಾನನನ್ನು ಅವನ ಹಿಂಸೆಗಳನ್ನು ನಾನು ಜಯಿಸಿದ್ದೇನೆ, ಆದ್ಯಾಗೂ ನಂಬಿಕೆ ಕಾಪಾಡಿಕೊಂಡಿದ್ದೇನೆ. Amen. ಆಮೆನ್. This shall be your testimony. ಇದು ನಿಮ್ಮ ಸಾಕ್ಷಿಯಾಗಿರಬೇಕು. Revelation 3:21 says, ಪ್ರಕಟಣೆ 3:21 ಹೇಳಲ್ಪಟ್ಟಿದೆ, when we have such a victorious life in this world, ಈ ಲೋಕದಲ್ಲಿ ಅಂತಹ ಜಯದ ಜೀವಿತ ನಾವು ಮಾಡುವಾಗ the Lord Jesus makes us sit with him on his throne. ಮತ್ತು ಯೇಸು ಕ್ರಿಸ್ತನು ಆತನೊಂದಿಗೆ ನಾವು ಕೂತುಕೊಳ್ಳುವಂತೆ, ಆತನ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವನು. On his throne. ಮತ್ತು ಆತನ ಸಿಂಹಾಸನದ ಮೇಲೆ. What a great blessing we have. ಎಂತಹ ದೊಡ್ಡ ಆಶೀರ್ವಾದ ನಮಗಿದೆಯಲ್ಲವೇ. How much Jesus loves us. ಯೇಸು ಎಷ್ಟಾಗಿ ನಮ್ಮನ್ನು ಪ್ರೀತಿಸುತ್ತಾರೆ. Yes, 1 Peter 5:10 says, ಹೌದು, ಮೊದಲನೇ ಪೇತ್ರ 5:10 ಹೇಳಲ್ಪಟ್ಟಿದೆ,
After you have suffered a little while. ಸ್ವಲ್ಪ ಕಾಲ ನೀವು ಬಾಧ್ಯಪಟ್ಟ ನಂತರ. Yes, my friend, your suffering, your tribulation is only for a little while. ಹೌದು ನನ್ನ ಸ್ನೇಹಿತನೇ, ನಿಮ್ಮ ಕಷ್ಟಗಳು ಬಾಧ್ಯಗಳು ಸ್ವಲ್ಪ ಸಮಯಕ್ಕಾಗಿ ಮಾತ್ರ. God will restore you after that. ಅದಾದ ನಂತರ ದೇವರು ನಿಮ್ಮನ್ನು ನೆಲೆಗೊಳಿಸುವನು, Make you strong. ನಿಮ್ಮನ್ನು ಆತನು ಬಲಪಡಿಸುವನು And make you be established. ಮತ್ತು ನೀವು ಸ್ಥಾಪಿಸಲ್ಪಡುವಂತೆ ಮಾಡುವನು. And make you rise up to high places. ಉನ್ನತ ಸ್ಥಾನದಲ್ಲಿ ನೀವು ಎದ್ದೇಳುವಂತೆ ಮಾಡುವನು. This is God's plan. ಇದು ದೇವರ ಯೋಜನೆ. It happened to Job. ಅದು ಯೋಬನಿಗೆ ಆಯಿತು. After his testing through tribulation, ಆತನು ಹಿಂಸೆಗಳ ಮೂಲಕವಾಗಿ ಪರೀಕ್ಷೆಗೊಳಗಾದಾಗ God gave him back everything that he lost in double measure. ದೇವರು ಅವನು ಕಳೆದುಕೊಂಡಂತ ಎಲ್ಲವನ್ನು ಎರಡರಷ್ಟಾಗಿ ಅನುಗ್ರಹಿಸಿದನು. And gave him all the joy of family. ಮತ್ತು ಕುಟುಂಬದ ಎಲ್ಲ ಆನಂದವನ್ನು ತಿರುಗಿ ತಂದನು. All the health. ಆ ಎಲ್ಲ ಆರೋಗ್ಯವನ್ನು ತಂದನು. All the wealth. ಮತ್ತು ಎಲ್ಲ ಭಾಗ್ಯವನ್ನು ತಂದನು. God gave him back children who are so beautiful. ಮತ್ತು ದೇವರು ಮಕ್ಕಳನ್ನು ಹಿಂತಿರುಗಿ ಕೊಟ್ಟನು, ಅವರು ಪೂರ್ಣ ಸುಂದರಿಯರಾಗಿದ್ದರು. And made him see several generations. ಮತ್ತು ಅನೇಕ ಸಂತತಿಗಳನ್ನು ನೋಡುವ ಹಾಗೆ ಕೃಪೆ ಕೊಟ್ಟನು. Long life. ದೀರ್ಘಾಯುಷ್ಯ ಕೊಟ್ಟನು. And he was an honored man. ಮತ್ತು ಸನ್ಮಾನ ಹೊಂದುವ ವ್ಯಕ್ತಿಯಾದನು. Even in our family, ನಮ್ಮ ಕುಟುಂಬದಲ್ಲಿಯೂ my grandmother was afflicted with epilepsy. ನಮ್ಮ ಅಜ್ಜಿ ಮೂರ್ಛೆ ರೋಗಕ್ಕೆ ಒಳಗಾದರು. This was the time my grandfather had come to the Lord. ಈ ಸಮಯದಲ್ಲಿಯೇ ನನ್ನ ಅಜ್ಜ ಕೂಡ ಕರ್ತನ ಕಡೆಗೆ ತಿರುಗಿಕೊಂಡರು. But ಆದರೆ in the midst of the suffering, ಅವರ ಕಷ್ಟಗಳ ಮಧ್ಯದಲ್ಲಿಯೂ when the epilepsy attack would come to my grandmother, ನನ್ನ ಅಜ್ಜಿಗೆ ಆ ಮೂರ್ಛೆ ರೋಗ ಬರುವಾಗೆಲ್ಲ my grandfather would kneel down and cry. ನನ್ನ ಅಜ್ಜ ಮೊಳಕಾಲೂರಿ ಕೂಗುತ್ತಿದ್ದರು, Thank you, Jesus. ಯೇಸುವೇ ವಂದನೆಗಳು. And he would say, You love my wife. ಮತ್ತು ಕರ್ತನೇ, ನೀನು ನನ್ನ ಪತ್ನಿಯನ್ನು ಪ್ರೀತಿಸುತ್ತೀ ಎಂದು ಹೇಳುವರು. You love my wife. ನನ್ನ ಪತ್ನಿಯನ್ನು ಪ್ರೀತಿಸುತ್ತೀ. Thank you, Jesus. ಯೇಸುವೆ ವಂದನೆ. Thank you, Jesus. ಯೇಸುವೆ ವಂದನೆ. And slowly the attacks would die down. ಮತ್ತು ನಿಧಾನವಾಗಿ ಆ ಆಕ್ರಮಣ ಅದು ಹೊರಟು ಹೋಗುವುದು. And God started blessing our family. ಮತ್ತು ಆ ರೀತಿಯಾಗಿ ದೇವರು ನಮ್ಮ ಕುಟುಂಬ ಆಶೀರ್ವದಿಸುವುದಕ್ಕೆ ಪ್ರಾರಂಭಿಸಿದರು. God anointed my father. ನನ್ನ ತಂದೆಯನ್ನು ದೇವರು ಅಭಿಷೇಕಿಸಿದರು. And through him millions of people were blessed. ಅವರ ಮೂಲಕ ಲಕ್ಷಾಂತರ ಜನರು ಆಶೀರ್ವದಿಸಲ್ಪಟ್ಟರು. So many were healed. ಅನೇಕರು ಸ್ವಸ್ಥರಾದರು. Today 3 generations are used by God to bless people. ಜನರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಇಂದು 3 ಸಂತತಿಗಳು ಆಶೀರ್ವದಿಸಲ್ಪಟ್ಟಿವೆ. God will give you victory also. ಈ ರೀತಿಯಾಗಿ ಕರ್ತನು ನಿಮಗೂ ಕೊಡುವನು. You will have everything back. ನಿಮಗೆ ಎಲ್ಲವೂ ತಿರುಗಿ ಹೊಂದುವಿರಿ. Victory over every tribulation. ಎಲ್ಲ ಹಿಂಸೆಗಳ ಮೇಲೆ ನೀವು ಜಯ ಹೊಂದುವಿರಿ. With double portion coming to you. ಮತ್ತು ನಿಮಗೋಸ್ಕರ 2ರಷ್ಟು ಬರುತ್ತಿದೆ. Zechariah 9 and verse 12 says, ಜಕರ್ಯ 9:12 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, Return, O prisoners of hope, to your fortress. ಸುನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ. I will restore double to you. ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು. This is God's victory for you. ಇದು ನಿಮಗೋಸ್ಕರವಾಗಿರುವ ದೇವರ ಜಯ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ. Father, ತಂದೆಯೇ, for all the tribulations thy son, thy daughter has gone through, ನಿನ್ನ ಮಗನು ನಿನ್ನ ಮಗಳು ಹಾದು ಹೋದ ಎಲ್ಲ ಹಿಂಸೆ ಸಂಕಟಗಳಲ್ಲಿ ಕರ್ತನೆ, even through all these tribulations, as they say, Oh God, you gave, you have all the power to take away. ಮತ್ತು ಈ ಎಲ್ಲ ಹಿಂಸೆಗಳಲ್ಲಿ ಅವರು ಕರ್ತನೆ, ನೀನೇ ನಮಗೆ ಕೊಟ್ಟೆ ಮತ್ತು ನೀನು ತೆಗೆದುಕೊಳ್ಳುವುದಕ್ಕೆ ನಿನಗೆ ಅಧಿಕಾರ ಉಂಟು. Let there be double portion of joy in their life from today. ಕರ್ತನೆ, 2ರಷ್ಟು ಆನಂದ ಅವರ ಜೀವಿತದಲ್ಲಿ ತಿರುಗಿ ಬರಲಿ. No more attacks anymore. ಇನ್ನು ಮುಂದೆ ಆಕ್ರಮಣಗಳು ಬೇಡ. No more humiliation. ಇನ್ನು ಮುಂದೆ ಅವಮಾನಗಳು ಬೇಡ. Let there be deliverance. ಮತ್ತು ಬಿಡುಗಡೆ ಹೊಂದಲಿ. We give you all the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ.
In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. My friend, the God of victory wants to give you another victory. ನನ್ನ ಸ್ನೇಹಿತನೇ, ನನ್ನ ದೇವರು, ಜಯದ ದೇವರು ಇನ್ನೊಂದು ಜಯ ಕೊಡಲು ನಿಮಗೆ ಬಯಸುತ್ತಾನೆ. Victory over the demonic spirits and the devils. ಮತ್ತು ಸೈತಾನ ಮತ್ತು ದುರಾತ್ಮಗಳ ಮೇಲೆ ನಿಮಗೆ ಜಯ ಕೊಡಲು ಬಯಸುತ್ತಾನೆ. In John 10:10, Jesus says, ಯೋಹಾನ 10:10 ಯೇಸು ಈ ರೀತಿಯಾಗಿ ಹೇಳುತ್ತಾರೆ, the thief comes to steal, to kill and to destroy. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಲೆ ಮಾಡುವುದಕ್ಕೂ ಬರುತ್ತಾನೆ. But I, Jesus, have come that they may have life and have it to the full. ಆದರೆ ಯೇಸುವಾದ ನಾನು ಅವುಗಳಿಗೆ ಜೀವವು ಮತ್ತು ಸಮೃದ್ಧಿಕರವಾದ ಜೀವಿತ ಕೊಡಲು ಬಂದಿದ್ದೇನೆ. Yes, this is what Jesus does over the attacks of the devil. ಸೈತಾನನ ಆಕ್ರಮಣಗಳ ಮೇಲೆ ಇದುವೇ ಹೌದು ಯೇಸು ಕ್ರಿಸ್ತನು ಮಾಡುವನು. The more the devil comes to steal, to kill and to destroy, Jesus keeps sending his life upon us. ಸೈತಾನನು ಹೆಚ್ಚಾಗಿ ಕದ್ದುಕೊಳ್ಳುವುದಕ್ಕೂ ಕೊಲೆ ಮಾಡುವುದಕ್ಕೂ ಹಾಳು ಮಾಡುವುದಕ್ಕೂ ಬರುವಾಗ ಯೇಸು ಕ್ರಿಸ್ತನು ನಮಗೆ ಹೆಚ್ಚು ಜೀವ ಹೊಂದುವಂತೆ ಆತನು ಮಾಡುವನು. And he makes us overcome the powers of the devil. ಮತ್ತು ಸೈತಾನನ ಶಕ್ತಿಗಳ ಮೇಲೆ ನಾವು ಜಯ ಹೊಂದುವಂತೆ ಆತನು ನಮಗೆ ಮಾಡುವನು. In Ephesians 6:10 and 11, ಎಫೆಸ 6:10 ಮತ್ತು 11ನೇ ವಾಕ್ಯದಲ್ಲಿ Paul says, ಪೌಲನು ಹೇಳುತ್ತಾನೆ, put on the full armor of God, ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ, so that you can take your stand against the devil's schemes. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವಿರಿ. Yes, Paul says we are not ignorant of the schemes of the devil. ಸೈತಾನನ ತಂತ್ರಗಳನ್ನು ನಾವು ಅರಿಯದವರಲ್ಲ ಎಂದು ಪೌಲನು ಹೇಳುತ್ತಾನೆ. He has many schemes to take us away from Jesus. ಯೇಸುವಿನಿಂದ ನಮಗೆ ದೂರ ತೆಗೆದುಕೊಂಡು ಹೋಗುವುದಕ್ಕಾಗಿ ಅವನಲ್ಲಿ ಅನೇಕ ತಂತ್ರಗಳಿವೆ. He works to destroy our souls, ನಮ್ಮ ಪ್ರಾಣಗಳನ್ನು ನಾಶಪಡಿಸುವುದಕ್ಕೆ ಕೆಲಸ ಮಾಡುತ್ತಾನೆ. to destroy our bodies, ನಮ್ಮ ದೇಹವನ್ನು ನಾಶ ಮಾಡುವುದಕ್ಕೆ ಕಾರ್ಯತಂತ್ರ ಮಾಡುತ್ತಾನೆ. to destroy our families, ನಮ್ಮ ಕುಟುಂಬ ಹಾಳು ಮಾಡುವುದಕ್ಕಾಗಿ, to destroy our finances, ನಮ್ಮ ಆರ್ಥಿಕತೆಯನ್ನು ಹಾಳು ಮಾಡುವುದಕ್ಕಾಗಿ, to destroy our name, ನಮ್ಮ ಹೆಸರನ್ನು ಹಾಳು ಮಾಡುವುದಕ್ಕಾಗಿ, to destroy everything concerning the ministry, ಸೇವೆಯ ಕುರಿತಾಗಿ ಎಲ್ಲವನ್ನು ಹಾಳು ಮಾಡಲು ಉತ್ಸುಕನಾಗಿದ್ದಾನೆ. to destroy the relationship. ಸಂಬಂಧಗಳನ್ನು ಹಾಳು ಮಾಡುತ್ತಾನೆ. Yes, he works hard. ಆ ರೀತಿಯಾಗಿ ಕಾರ್ಯ ಮಾಡುತ್ತಾನೆ. So Paul says, take the full armor of God. ಅದಕ್ಕಾಗಿ ಪೌಲನು ಹೇಳುತ್ತಾನೆ, ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. What is that armor? ಆ ಆಯುಧ ಏನು? It is the abundant life that Jesus gives. ಅದು ಯೇಸು ಕೊಡುವಂತಹ ಸಮೃದ್ಧಿಯ ಜೀವನ. The life that comes to us ಆ ಜೀವಿತ ನಮಗಾಗಿ ಬರುವಾಗ through the love of Jesus, ಯೇಸುವಿನ ಪ್ರೀತಿಯ ಮೂಲಕ, through the salvation ರಕ್ಷಣೆಯ ಮೂಲಕ, which the blood of Jesus Christ brings. ಮತ್ತು ಯೇಸು ಕ್ರಿಸ್ತನ ರಕ್ತ ತರುವಂತಹ ಆ ಆಶೀರ್ವಾದ ನಮಗೆ ಬರುವಾಗ, The life that comes through the word of God, ದೇವರ ವಾಕ್ಯದ ಮೂಲಕವಾಗಿ ಆ ಜೀವ ಬರುವಾಗ, the life that comes through our obedience in serving the Lord, ಸೇವೆಯ ಕುರಿತು ನಮ್ಮ ಜೀವಿತ ಆತನಿಗೆ ವಿಧೇಯರಾಗುವಾಗ, that life rises up. ಆ ಜೀವಿತ ನಮ್ಮಲ್ಲಿ ಅದು ಎದ್ದೇಳುವುದು. Yes, to have that life of Christ in us is to put on the armor of God. ಅಂತ ಜೀವಿತ ನಮ್ಮಲ್ಲಿ ಇರಬೇಕಾದರೆ ದೇವರ ಆಯುಧವನ್ನು ನಾವು ಧರಿಸಿಕೊಳ್ಳಬೇಕಾಗುತ್ತದೆ. And then, according to Romans 16:20, ಆಗ ರೋಮ 16:20 ಪ್ರಕಾರ the God of peace will crush Satan under our feet. ಶಾಂತಿದಾಯಕನಾದ ದೇವರು ಸೈತಾನನನ್ನು ನಮ್ಮ ಕಾಲುಗಳ ಕೆಳಗೆ ತುಳಿದು ಬಿಡುವನು. And we overcome the powers of darkness. ಮತ್ತು ಕತ್ತಲೆಯ ಶಕ್ತಿಗಳನ್ನು ನಾವು ಜಯಿಸುವುದಕ್ಕೆ ಸಾಧ್ಯವಾಗುತ್ತದೆ. We are not blind anymore. ಇನ್ನು ಮುಂದೆ ನಾವು ಕುರುಡುತನದಲ್ಲಿ ನಡೆಯುವವರಲ್ಲ. We receive the revelation where we know the attacks or the schemes of the devil. ನಾವು ಪ್ರಕಟಣೆಗಳನ್ನು ಹೊಂದುತ್ತೇವೆ. ಆಗ ಸೈತಾನನ ತಂತ್ರಗಳನ್ನು ನಾವು ಅರಿಯುವಂತವರಾಗುತ್ತೇವೆ. That's why God gives us the gifts of the Holy Spirit. ಅದಕ್ಕಾಗಿಯೇ ದೇವರು ಪವಿತ್ರಾತ್ಮನ ವರದಾನವನ್ನು ನಮಗೆ ಕೊಡುತ್ತಾನೆ. According to 1 Corinthians chapter 12, 8-10.
ಮೊದಲನೇ ಕೊರಿಂಥ 12ನೇ ಅಧ್ಯಾಯ 8ರಿಂದ 10ನೇ ವಾಕ್ಯದ ಪ್ರಕಾರವಾಗಿ ಈ ರೀತಿಯಾಗಿ ನೋಡುತ್ತೇವೆ. All the 9 gifts ಆ ಎಲ್ಲ 9 ವರಗಳು brings us the armor of God ಅವು ದೇವರ ಸರ್ವಾಯುಧಗಳಾಗಿ ನಮಗೆ ಬರುತ್ತವೆ and crushes the power of the devil. ಮತ್ತು ಸೈತಾನನ ಶಕ್ತಿಯನ್ನು ಅವು ತುಳಿದು ಹಾಕಬಲ್ಲವು. James 4:7 says, ಯಾಕೋಬ 4:7 ಹೇಳಲ್ಪಟ್ಟಿದೆ, submit yourselves then to God. ನಿಮ್ಮನ್ನೇ ದೇವರಿಗೆ ಒಳಗಾಗಿರಿ, resist the devil ಸೈತಾನನನ್ನು ಎದುರಿಸಿರಿ, and he will flee from you. ಮತ್ತು ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. God wants us to submit to him in the midst of all the attacks of the devil. ಸೈತಾನನ ಎಲ್ಲ ಆಕ್ರಮಣಗಳ ಮಧ್ಯದಲ್ಲಿ ನಾವು ಆತನಿಗೆ ಒಳಗಾಗಬೇಕೆಂದು ದೇವರು ಬಯಸುತ್ತಾರೆ. Yes, ಹೌದು, we have to go on doing the work of the Lord. ಕರ್ತನ ಕಾರ್ಯ ನಾವು ಮಾಡುತ್ತಲೇ ಮುಂದೆ ಸಾಗಬೇಕು. We have to go on lifting up Christ in the midst of all the attacks. ಎಲ್ಲ ಆಕ್ರಮಣಗಳ ಮಧ್ಯದಲ್ಲಿ ಯೇಸುವನ್ನೇ ನೋಡುತ್ತಾ ನಾವು ಮುಂದೆ ಸಾಗಬೇಕು. We have to go on loving the people and forgiving them and praying for them in the midst of their attacks against us. ಜನರ ಆಕ್ರಮಣಗಳು ನಮ್ಮ ವಿರುದ್ಧವಾಗಿ ಬರುವಾಗ ನಾವು ಜನರನ್ನು ಪ್ರೀತಿ ಮಾಡುತ್ತಲೇ ಅವರನ್ನು ಕ್ಷಮಿಸುತ್ತಲೇ ನಾವು ಮುಂದೆ ಸಾಗಬೇಕು. And praying for them. ಮತ್ತು ಅವರಿಗಾಗಿ ಪ್ರಾರ್ಥಿಸಬೇಕು. Yes. ಹೌದು, we practice Jesus in our lives. ನಮ್ಮ ಜೀವಿತದಲ್ಲಿ ನಾವು ಯೇಸುವನ್ನೇ ಪ್ರಯೋಗಿಸುತ್ತೇವೆ. And submit ourselves to God. ದೇವರಿಗೆ ನಮ್ಮನ್ನಾವೇ ಒಳಗಾಗುತ್ತೇವೆ. Then Satan shall flee from us. ಆಗ ಸೈತಾನನ್ನು ಬಿಟ್ಟು ಓಡಿ ಹೋಗುವನು. And we'll be able to resist the devil. ಆಗ ಸೈತಾನನನ್ನು ನಾವು ಎದುರಿಸುವುದಕ್ಕೆ ಸಾಧ್ಯವಾಗುತ್ತದೆ. Yes, not going to him and saying, Satan, I resist you. ಸೈತಾನನ ಬಳಿಗೆ ಹೋಗಿ ಸೈತಾನನೇ ನಿನ್ನನ್ನು ಎದುರಿಸುತ್ತೇನೆ ಎಂದು ಹೇಳುವುದಲ್ಲ. But living Jesus makes us resist the devil. ಮತ್ತು ಯೇಸುವಿನಲ್ಲಿ ನಾವು ಜೀವಿಸುವುದು ಅದು ಸೈತಾನನನ್ನು ಎದುರಿಸುವಂತೆ ನಮಗೆ ಮಾಡುವುದು. Greater is he that is in you than he that is in the world. ಲೋಕದಲ್ಲಿ ಇರುವವನಿಗಿಂತಲೂ ನಿನ್ನೊಳಗಿರುವ ಆತನು ದೊಡ್ಡವನು. 1 John 4:4. ಮೊದಲನೇ ಯೋಹಾನ 4:4 Christ will live in you. ನಿನ್ನಲ್ಲಿರುವ ಕ್ರಿಸ್ತನು, he is the hope of glory. ಆತನೇ ಮಹಿಮೆಯ ನಿರೀಕ್ಷೆಯಾಗಿದ್ದಾನೆ. And all the devils will flee. ಮತ್ತು ಎಲ್ಲ ಸೈತಾನನ್ನು ಬಿಟ್ಟು ಓಡಿ ಹೋಗುವನು. You will have victory over the devil. ಸೈತಾನನ ಮೇಲೆ ನೀವು ಜಯ ಹೊಂದುವಿರಿ. My friends, ನನ್ನ ಸ್ನೇಹಿತನೇ, Satan attacks us in different ways. ಸೈತಾನನು ವಿವಿಧ ರೀತಿಯಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ. One, through temptation. ಒಂದು, ಅದು ಶೋಧನೆಗಳ ಮೂಲಕ. The other one, he makes us weak before the people. ಮತ್ತು ಇನ್ನೊಂದು ರೀತಿಯಲ್ಲಿ ಜನರ ಮುಂದೆ ನಮ್ಮನ್ನು ಬಲಹೀನರಾಗಿ ಮಾಡುತ್ತಾನೆ. And thirdly, he makes us deny the love of Jesus in our lives. ಮೂರನೇದಾಗಿ ನಮ್ಮ ಜೀವಿತದಲ್ಲಿ ಯೇಸುವಿನ ಪ್ರೀತಿ ಅವನು ನಿರಾಕರಿಸುವಂತೆ ನಮಗೆ ಮಾಡುವನು. Fourthly, he brings the love for the world and the possessions of the world. ನಾಲ್ಕನೇದಾಗಿ ಈ ಲೋಕದ ಪ್ರೀತಿ ಮತ್ತು ಲೋಕದ ಸ್ವತ್ತಿನ ಮೇಲಿರುವ ಪ್ರೀತಿಯನ್ನು ತರುತ್ತಾನೆ. He wants to destroy our souls. ನಮ್ಮ ಪ್ರಾಣವನ್ನು ಹಾಳು ಮಾಡಬೇಕೆಂದು ಬಯಸುತ್ತಾನೆ. And take us away from Jesus. ಮತ್ತು ಯೇಸುವಿನಿಂದ ದೂರ ನಮ್ಮನ್ನು ತೆಗೆದುಕೊಂಡು ಹೋಗುತ್ತಾನೆ. But Jesus says, ಆದರೆ ಯೇಸು ಹೇಳುತ್ತಾರೆ, in my name you will cast out devils. ನನ್ನ ಹೆಸರಿನಲ್ಲಿ ನೀವು ದೆವ್ವಗಳನ್ನು ಬಿಡಿಸುವಿರಿ. So all the time we must have the name of Jesus in our mind, in our spirit, in our body. ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ದೇಹದಲ್ಲಿ ಯಾವಾಗಲೂ ಕರ್ತನ ನಾಮ ನಮ್ಮಲ್ಲಿ ಇರಬೇಕು. Live for Jesus. ಯೇಸುವಿಗಾಗಿ ಜೀವಿಸಿರಿ. And live fulfilling the will of Jesus. ಯೇಸುವಿನ ಚಿತ್ತ ನೆರವೇರಿಸುವುದಕ್ಕಾಗಿ ಜೀವಿಸಿರಿ. And then you will have the power to drive devils. ಆಗ ಹೌದು, ನೀವು ಸೈತಾನನನ್ನು ಹೊರಹಾಕುವುದಕ್ಕೆ ಸಾಧ್ಯವಾಗುತ್ತದೆ. May God give you the grace to overcome Satan. ಈ ಕೃಪೆ ಜಯ ಹೊಂದುವುದಕ್ಕೆ ದೇವರು ನಿಮಗೆ ಅನುಗ್ರಹಿಸಲಿ. Yes, Jesus has nailed him to the cross and triumphed over him victoriously. ಹೌದು, ಯೇಸು ಕ್ರಿಸ್ತನು ಶಿಲುಬೆಗೆ ಏರಿಸಲ್ಪಟ್ಟು ಜಯೋತ್ಸವ ಮಾಡಿದನು ಎಂದು ನೋಡುತ್ತೇವೆ. He has destroyed the fear of death brought by the devil. ಮತ್ತು ಸೈತಾನನಿಂದ ತರಲ್ಪಟ್ಟ ಮರಣ ಭಯವನ್ನು ಆತನು ನಾಶ ಮಾಡಿದನು. And Jesus has destroyed the power of separation which the devil has brought. ಸೈತಾನನು ತನ್ನಂತಹ ಆ ಅಗಲಿಸುವಿಕೆಯ ಸಾಮರ್ಥ್ಯ ಯೇಸು ನಾಶಪಡಿಸಿದರು. Ephesians 2:14.
ಎಫೆಸ 2:14 Colossians 2:14, ಕೊಲೊಸ್ಸೆ 2:14 Hebrews 2:14 and 15 ಇಬ್ರಿಯ 2:14 ಮತ್ತು 15 talks about the great victory that Jesus has won over all the attacks of the devil. ಸೈತಾನನ ಎಲ್ಲ ಆಕ್ರಮಣಗಳ ಮೇಲೆ ಹೇಗೆ ಯೇಸು ನಮಗೆ ಜಯ ಕೊಟ್ಟರು ಎಂಬುದರ ಕುರಿತಾಗಿ ಅಲ್ಲಿ ಮಾತನಾಡುತ್ತದೆ. He has brought us the victory on the cross. ಶಿಲುಬೆಯ ಮೇಲೆ ನಮಗೆ ಜಯವನ್ನು ತಂದಿದ್ದಾನೆ. May God give you the victory also. ಕರ್ತನು ನಿಮಗೂ ಕೂಡ ಆ ಜಯ ಕೊಡಲಿ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ. Father, ತಂದೆಯೇ, whatever temptation Satan may bring, ಯಾವ ಶೋಧನೆ ಸೈತಾನನು ತಂದರೂ ಕೂಡ, whatever attacks Satan may have brought, ಸೈತಾನನು ತನ್ನಂತ ಯಾವ ಆಕ್ರಮಣವಾದರೂ ಕೂಡ, please deliver your children. ದಯವಿಟ್ಟು ನಿನ್ನ ಮಕ್ಕಳಿಗೆ ಬಿಡುಗಡೆಯನ್ನುಂಟು ಮಾಡು. Because you have already won the victory over him and his powers on the cross. ಶಿಲುಬೆಯ ಮೇಲೆ ಕರ್ತನೆ, ನೀನು ಸೈತಾನನು ಮತ್ತು ಅವನ ಶಕ್ತಿಗಳ ಮೇಲೆ ನೀನು ಜಯವನ್ನು ಹೊಂದಿದ್ದಿ. Be with thy children. ನಿನ್ನ ಮಕ್ಕಳೊಂದಿಗೆ ವಾಸಿಸು. Reveal yourself through the scriptures. ವಾಕ್ಯಗಳ ಮೂಲಕ ನಿನ್ನ ನೀನೆ ಪ್ರಕಟಪಡಿಸಿಕೋ. Give them the strength in their faith. ಅವರ ನಂಬಿಕೆಯಲ್ಲಿ ಅವರನ್ನು ಬಲಪಡಿಸು. And all the time keep their eyes open towards heaven. ಎಲ್ಲಾ ಸಮಯಗಳಲ್ಲಿ ನಿಮ್ಮ ಕಣ್ಣುಗಳು ಪರಲೋಕದ ಕಡೆಗೆ ನೀವು ಯಾವಾಗಲೂ ತೆರೆದಿಡಿ. And help them to always live to come to heaven after their life on earth. ಈ ಭೂಲೋಕದ ಜೀವಿತ ಮುಗಿದ ನಂತರ ಯಾವಾಗಲೂ ಪರಲೋಕಕ್ಕೆ ಬರುವಂತೆ ಅವರಿಗೆ ಸಹಾಯ ಮಾಡು. Through this, give them the grace to overcome Satan. ಸೈತಾನನನ್ನು ಜಯಿಸುವುದಕ್ಕೆ ಅವರಿಗೆ ನಿನ್ನ ಕೃಪೆ ಅನುಗ್ರಹ ಮಾಡು. We give you all the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you, my friend. ನನ್ನ ಸ್ನೇಹಿತನೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. May God give you great victory. ದೇವರು ದೊಡ್ಡ ಜಯ ನಿಮಗೆ ಅನುಗ್ರಹಿಸಲಿ.